ನ್ಯಾಟೋ ಮಿತ್ರ ರಾಷ್ಟ್ರಗಳ ವಿರುದ್ಧ ಟ್ರಂಪ್ ಆಕ್ರೋಶ. ನ್ಯಾಟೋ ಮಿತ್ರ ರಾಷ್ಟ್ರಗಳನ್ನು ಹೇಡಿಗಳು ಅಂತ ಟ್ರಂಪ್ ಕರೆದಿದ್ದಾರೆ. ಇರಾನ್ ಯುದ್ಧದಲ್ಲಿ ಬೆಂಬಲ ನೀಡಿದ ನ್ಯಾಟೋ ಅಮೆರಿಕ ಇಲ್ಲದೆ ಇದ್ರೆ ನ್ಯಾಟೋ ಒಂದು ಕಾಗದದ ಹುಲಿ ಅಂತ ಹೇಳ್ತಾ ಇರೋದು. ಸಪೋರ್ಟಿಗೆ ಬಂದಿಲ್ಲ ಅನ್ನುವಂಥ ಅಸಮಾಧಾನ ಟ್ರಂಪಿಗೆ. ಬಾಯ್ಬಿಟ್ಟು ಕೇಳಿದ್ರು ಕೂಡ ಸಪೋರ್ಟಿಗೆ ಬರಲಿಲ್ಲ ಅಂತ. ನಾವಿಲ್ಲದೆ ನ್ಯಾಟೋ ಕಾಗದದ ಹುಲಿ ಅಂತ ಹೇಳ್ತಾ ಇದೆ. ಈ ಮಿತ್ರ ದ್ರೋಹ ಮರೆಯೋದೇ ಇಲ್ಲ. ಯುದ್ಧದಲ್ಲಿ ನೆರವು ನೀಡದಕ್ಕೆ ಈ ರೀತಿಯಾಗಿ ಕಿಡಿಯನ್ನು ಕಾರಲಾಗಿದೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಹಾಗೂ ಹೊರ್ಮೋಜ್ ಜಲಸಂಧಿಯನ್ನು ಕಾಯುವಲ್ಲಿ ತಮಗೆ ಸಹಕಾರ ನೀಡದ ನ್ಯಾಟೋ ಕೂಟದ ರಾಷ್ಟ್ರಗಳ ವಿರುದ್ಧ ಕೆಂಡಾಮಂಡಲರಾಗಿರುವಂಥದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನೀವೆಲ್ಲ ಹೇಡಿಗಳು, ಅಮೆರಿಕ ಇಲ್ಲದೆ ಇದ್ದರೆ ಕಾಗದದ ಹುಲಿ ಇದ್ದಂತೆ ನೀವೆಲ್ಲ ಅಂತ ಕಿಚಾಯಿಸೋ ಕೆಲಸ ಮಾಡಿದ್ದಾರೆ. ಹೊರ್ಮೋಜ್ ಜಲಸಂಧಿಯಲ್ಲಿ ತೈಲವನ್ನು ಹೊತ್ತಂಥ ನೌಕೆಗಳು ಸಾಕೋದಕ್ಕೆ ಇರಾನ್ ಅಡ್ಡಿಪಡಿಸ್ತಿರುವ ಕಾರಣ ಅವುಗಳಿಗೆ ಭದ್ರತೆ ನೀಡೋದಕ್ಕೆ ತಮ್ಮ ಪಡೆಗಳನ್ನು ನಿಯೋಜಿಸುವಂತೆ ಟ್ರಂಪ್ ನ್ಯಾಟೋ ಮಿತ್ರ ರಾಷ್ಟ್ರಗಳಿಗೆ ಮನವಿಯನ್ನು ಮಾಡಿದರು. ಆದರೆ ಯಾವಾಗ ಇಲ್ಲ ಆಗಲ್ಲ, ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನ್ಯಾಟೋ ವರ್ತಿಸ್ತೋ ಅದು ಈಗ ಅಸಮಾಧಾನಕ್ಕೆ ಕಾರಣವಾಗ್ತಾ ಇರುವಂಥದ್ದು. ನಾವಿಲ್ಲ ಅಂತಂದರೆ ಕಾಗದದ ಹುಲಿ ಥರ ಇವರೆಲ್ಲ ಅಂತ ಹೇಳ್ತಾ ಇರೋದು. Use it. At a certain point, it'll open itself. It's a simple military maneuver. It's relatively safe, but you need a lot of help in the sense of you need ships, you need volume. And NATO could help us, but they so far haven't had the courage to do so. And others could help us, but, we don't use it. At a certain point, it'll open itself. It's a simple military maneuver. It's relatively safe.